ಹಾಯ್ ಫ್ರೆಂಡ್ಸ್, ಚಂದನ ಹರ್ಬಲ್ ಬ್ಯೂಟಿ ಪಾರ್ಲರಿಂದ ಎಷ್ಟು ಸೀರಿದೆ ಅಂದರೆ ನಮಗೆ ನೋಡೋಕ್ಕೆ ಬೇಜಾರಾಗುತ್ತೆ. ಅಷ್ಟು ಸೀರಿದೆ. ಪಾಪ ಆ ಮಗು ಹೇಗೆ ತಡ್ಕೊಂಡು ಆ ಸೀರು ಆ ಹೇನುಗಳು ಹುಳ ಮೇಲೆ ಓಡಾಡಲ್ವ, ಆ ಥರ ಹುಳ ಓಡಾಡ್ತಾ ಇದೆ ನೋಡಿ ಸೀರು ಹೇನುಗಳೆಲ್ಲ. ಇದಕ್ಕೆ ನಾವು ಮಿಷಿನಲ್ಲಿ ಲೈನ್ಸ್ ಟ್ರೀಟ್ಮೆಂಟ್ ನೀಟಾಗಿ ಮಾಡೋಣ ಅಂತೇಳಿ ಮಿಷಿನ್ ಕೂಮ್ನಿಂದ ನೀಟಾಗಿ ಅವ್ರಿಗೆ ರಿಮೂವ್ ಮಾಡ್ತಾಯಿದ್ವಿ. ಮೊದಲು ಹೇರನ್ನೆಲ್ಲ ನೀಟಾಗಿ ತೆಗೆದಿದ್ವಿ. ಅವ್ರ ತಲೆಯಲ್ಲಿರೋ ಹೇರೆಲ್ಲ ನೀಟಾಗಿ ದೊಡ್ಡ ಹೇರುಗಳೆಲ್ಲನೂ ಕ್ಲೀನಾಗಿ ನೀಟಾಗಿ ಪೇಪರ್ ಮೇಲೆ ಬಿದ್ದಿದೆ. ಆಮೇಲೆ ಇವರಿಗೆ ಮೆಡಿಷನ್ ಟೈಪಲ್ಲಿ ಅವರಿಗೆ ಲೋಷನ್ನ ಹಚ್ಚಿ ಅಪ್ಲಿಕೇಶನ್ ಮಾಡ್ತಾಯಿದ್ದೀವಿ. ಒಂದು ಲೋಷನ್ನು ಆಗಲ್ಲ ಇವ್ರ ಕೂದಲಿಗೆ ಅಂತೇಳಿ 2 ಲೋಷನ್ ತೊಗೊಂಡು ನೀಟಾಗಿ ಕ್ರೀಮ್ನೆಲ್ಲ ತಲೆ ತುಂಬ ಹಚ್ಚಿದ್ದೀವಿ. ನೋಡಿ ಹೇಗೆ ಹಚ್ಚಿದ್ದೀವಿ ಅಂದರೆ ಒಂದು ಕೂದಲು ಮಿಸ್ ಆಗಿಲ್ಲ. ಅಷ್ಟು ನೀಟಾಗಿ ಅವ್ರಿಗೆ ಅಪ್ಲೈ ಮಾಡಿ ಎಲ್ಲ ಕೂದಲು ಜಾಯಿಂಟ್ ಮಾಡಿಕೊಂಡು ಒಂದು ಕೂದಲು ಬಿಡದಿರೋ ಹಾಗೆ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಕೊಟ್ಟಿದ್ದೀವಿ. ಚೆನ್ನಾಗಿ ಕೂದಲಿಗೆ ಎಲ್ಲ ರೀತಿ ಅಪ್ಲೈ ಮಾಡಿ ನೀಟಾಗಿ ಮಸಾಜ್ ಕೊಟ್ಟು ಸ್ಟೀಮ್ ಕೊಟ್ಟಿದ್ದೀವಿ. ಸ್ಟೀಮ್ನಲ್ಲಿ ಏನಾಗುತ್ತೆ ಅಂದರೆ ತುಂಬ ಹೀಟ್ ಆಗುತ್ತಲ್ಲ, ಹೀಟಾಗ ಆ ಪ್ರಾಡಕ್ಟು ಬೇಗ ಆ ಹೇರುಗಳು ಡೆಡ್ ಮಾಡೋ ಹಾಗೆ, ಸೀರುಗಳನ್ನ ಡೆಡ್ ಮಾಡೋ ಹಾಗೆ ಮಾಡುತ್ತೆ. ಆ ಸ್ಟೀಮ್ ಎಲ್ಲ ಆದಮೇಲೆ ಒಂದು 10-20 ಮಿನಿಟ್ಸ್ ಸ್ಟೀಮ್ ಆಯಿತು. ಸ್ಟೀಮ್ ಆದಮೇಲೆ ಮತ್ತೆ ಮಿಷಿನ್ ರೆಡಿ ಮಾಡ್ಕೊಂಡ್ವಿ. ಮಿಷಿನ್ ರೆಡಿ ಮಾಡಿದ್ಮೇಲೆ ಆ ಒಂದೊಂದು ಕೂದಲಲ್ಲೂ ಕೂಡ ಏನು ಸೀರು ಎಲ್ಲ ನೀಟಾಗಿ ಬರಬೇಕು. ಯಾಕೆಂದರೆ ಸ್ಟೀಮ್ ಕೊಟ್ಟಿರೋದ್ರಿಂದ ಎಲ್ಲ ಡೆಡ್ ಆಗಿರುತ್ತೆ. ಪೂರ್ತಿಯಾಗಿ ನೀಟಾಗಿ ಎಲ್ಲ ಉದ್ರಿ ನೀಟಾಗಿ ಬಂದಿದೆ. ಮತ್ತು ಇವ್ರ ಕೂದಲನ್ನ ನೀಟಾಗಿ ವಾಶ್ ಮಾಡಿದ್ದೀವಿ. ನೋಡಿ ಫೈನಲ್ ಲುಕ್ ಕೊಟ್ಟಿದ್ದೀವಿ. ಹೇಗೆ ಬಂದಿದೆ ಅಂದರೆ ಅವ್ರ ಕೂದಲಲ್ಲಿ ಅಷ್ಟು ಏನು ಸೀರು ಇದ್ದಿದ್ದೆಲ್ಲ ನೋಡಿ ಕೊನೆಗೆ ಆ ಹುಡುಗಿನೇ ಒಂಥರ ಆಗೋಯ್ತು. ನಮ್ಮದಿರೋದು ಬೆಂಗಳೂರು, ಅವರು ಉಳ್ಳಾಳಿಂದ ಬಂದಿದ್ದಾರೆ. ಪಾಪ ಅಷ್ಟು ದೂರದಿಂದ ಬಂದು